ಹೌದು, ಈ ಟ್ರೋಲ್ಗಳೆಲ್ಲ ನೋಡಿ ನನ್ನ ಲವ್ವಲ್ಲೂ ಜಗಳ ಸ್ಟಾರ್ಟ್ ಆಯಿತು, ಮತ್ತು ನನ್ನ ಫ್ಯಾಮಿಲಿಲಿಯೋ ಜಗಳ ಸ್ಟಾರ್ಟ್ ಆಯಿತು. ನಮ್ಮಮ್ಮ ಅಂತೂ ನನ್ನ ಜೊತೆ 6 ತಿಂಗಳು ಮಾತೇ ಆಡಿರಲಿಲ್ಲ, ಗೊತ್ತಾ. ನನಗೆ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ, ಪರವಾಗಿಲ್ಲ ಬಿಡು, ಮಾತಾಡಲಿಲ್ಲ ಅಂದರೆ ಏನು ಅಂತ ಸುಮ್ಮನೆ ಇದ್ದೆ. ಬಟ್ ನನ್ನ ಲವ್ ಅಂತೂ ಹದಗೆಟ್ಟೋಗಿತ್ತು. ನನ್ನ ತಮ್ಮ ಸಾಗರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದ ಎಲ್ಲದಕ್ಕೂ. ಎಸ್, ನೀನು ಮಾಡೇ ಮಾಡ್ತೀಯ, ಏನಾದರೂ ಮಾಡು ಅಂತ ಹೇಳಿ ಓಕೆ ಅಂತ ಹೇಳಿ ನನ್ನ ಜರ್ನಿ ಸ್ಟಾರ್ಟ್ ಮಾಡಿಕೊಂಡೆ. ನಿಮಗೆ ಗೊತ್ತಿಲ್ಲ ನನ್ನ ಲವ್ವಲ್ಲಿ ನಾನು ಎಷ್ಟು ನೊಂದು ಬೆಂದಿದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಇವಾಗಿಂದ ನನ್ನ ನಿಜವಾದ ಜೀವನ ಸ್ಟಾರ್ಟ್ ಆಯಿತು ಅಂತ. ತುಂಬ ನೋವು ಕೊಟ್ಟಿದ್ದಾನೆ ನನ್ನ ಲವರ್ ಅಂದ್ಕೊಂಡು. ಎಷ್ಟು ನೋವು ಕೊಟ್ಟಿದ್ದಾನೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ನೋವು. ಡೈಲಿ ನೆಗೆಟಿವ್, ಚುಚ್ಚಿ ಚುಚ್ಚಿ ಮಾತಾಡೋದು, ಒಂದು ಹುಡುಗನ ಜೊತೆ ಮಾತಾಡೋಂಗಿಲ್ಲ, ಅದು ಇದು. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದ ಅವನೇ ನೆಗೆಟಿವ್ ಮಾತಾಡ್ತಿದ್ದ. ಸಹಿಸ್ಕೊಂಡು ತುಂಬ ಸಾಕಾಗೋಗಿತ್ತು ನನಗೆ. ಏಕೆಂದರೆ ಡೈಲಿ ಜಗಳ ಮಾಡೋಕ್ಕೆ ನನ್ನ ಹತ್ರ ಶಕ್ತಿನೇ ಇರಲಿಲ್ಲ ಅಲ್ವಾ. ಬೈಸ್ಕೊಂಡು ಪರವಾಗಿಲ್ಲ, ನೀ ನಂಗೆ ಬೇಡವೇ ಬೇಡ ಅಂತೇಳಿ ಒಂದಿನ ಬಿಟ್ಬಿಟ್ಟೆ ಅವನನ್ನು. ಮತ್ತೆ ಪ್ಯಾಚಪ್ ಆಯಿತು. ಮತ್ತೆ ಪ್ಯಾಚಪ್ ಆದಮೇಲೆ ಏನೆಲ್ಲ ಸ್ಟಾರ್ಟ್ ಆಯಿತು ರಗಳೆಗಳು ಅಂತ ಹೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.